ಬೆಂಗಳೂರಿನಲ್ಲಿ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಬಿವಿಪಿ ಕಾರ್ಯಕರ್ತ ಅಭಿನಂದನ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರು ಇತಿಹಾಸದಲ್ಲಿ ಸುವರ್ಣ ಸಮಯ ಆಗಬೇಕಿತ್ತು, ಆದರೆ ಅವತ್ತಿನ ದಿನ ಆಗಿದ್ದು ಕರಾಳ ದಿನ ಅಂತ ಹೇಳಿ ಅಭಿನಂದನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಲೈಮ್ ಟೈಲ್ನಲ್ಲಿ ಬರಲು ಸ್ವಾರ್ಥದಿಂದ ಕಾರ್ಯಕ್ರಮ ಆಯೋಜನೆ ಮಾಡಿಕೊಳ್ತು ಅಷ್ಟೇ. ನೋಡಿ, ಲೈಮ್ ಲೈಟ್ ನಲ್ಲಿ ಅಂತಂದ್ರೆ ಬಿಲ್ಡಪ್ ತಗೊಳ್ಳೋದಕ್ಕೋಸ್ಕರ. ಹೌದು, ನಾವೇ ಮಾಡಿದ್ವಿ ನೋಡಿ. ಆರ್ ಸಿ ಬಿ ತಂಡಕ್ಕೆ ಯಾವ ಮಟ್ಟಕ್ಕೆ ಫ್ಯಾನ್ಸ್ ಇದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಚಾರ. ಇನ್ನು ಅವ್ರಿಗೆ ಕರೆದು ನಾವು ಸನ್ಮಾನ ಮಾಡಿದೀವಿ ಅಂತಂದ್ರೆ ಗ್ರೇಟ್ ಅಲ್ವಾ? ಆ ಒಂದು ವಿಚಾರ ಗ್ರೇಟ್ ಅಲ್ವಾ? ಹೌದು, ಅದು ವಿಧಾನಸೌಧದಲ್ಲಿ ಅವರು ಸನ್ಮಾನ ಮಾಡ್ತಿದೀವಿ, ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಅಂತಂದ್ರೆ, ಅದು ರಾಜ್ಯ ಸರ್ಕಾರದಿಂದ ಮಾಡ್ತಾ ಇದೀವಿ ಅಂತಂದ್ರೆ ಇನ್ನ ಮತ್ತಷ್ಟು ಬಿಲ್ಡಪ್, ಇನ್ನಷ್ಟು ಗ್ರೇಟ್ ಅಲ್ವಾ? ಹಾಗಾಗಿ ಅವ್ರು ಮಾಡ್ಕೊಂಡಿದ್ದಾರೆ ಅಷ್ಟೇ. ಪೊಲೀಸ್ ಇಲಾಖೆ ಮೊದಲೇ ಮುನ್ಸೂಚನೆಯನ್ನ ಕೊಟ್ಟಿರುತ್ತೆ. ಹೌದು, ಮುಂಚೆನೆ ಪೊಲೀಸ್ ಇಲಾಖೆಯಿಂದ ಪತ್ರನೂ ಹೋಗಿರುತ್ತೆ ಸಿಎಂಗೆ. ಯಾಕೆ ಅಂತಂದ್ರೆ ನಮ್ಮ ಹತ್ರ ಪೊಲೀಸ್ ಸಿಬ್ಬಂದಿ ಕೊರತೆ ಇದೆ, ಕಂಟ್ರೋಲ್ ಮಾಡಕ್ ಆಗೋದಿಲ್ಲ, ಖಂಡಿತವಾಗ್ಲೂ ಅನಾಹುತ ಆಗಬಹುದು, ರಿಸ್ಕ್ ತಗೊಳ್ಳೋದು ಬೇಡ, ಒಂದೆರಡು ದಿನ ಟೈಮ್ ಕೊಡಿ, ನಾವು ಕೂಡ ತಯಾರಾಗ್ತೀವಿ, ಆದ ನಂತರ ಈ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಮುಂಚಿತವಾಗಿ ಹೇಳಿರ್ತಾರೆ. ಆದ್ರೆ ಯಾವ ಪತ್ರನೂ ಇಲ್ಲ. RCB DNA ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಬೊಟ್ಟು ಮಾಡ್ತಿದೆ. ರಾಜ್ಯದ ಸಿಎಂಗೆ ಜವಾಬ್ದಾರಿ ಏನು ಇಲ್ಲ ಅಂತ ರಾಜೀನಾಮೆ ಕೊಟ್ಟು ಬಿಡಿ ಅಂತ ಹೇಳಿದ್ದಾರೆ. ಎಬಿವಿಪಿ ಕಾರ್ಯಕರ್ತ ಅಭಿನಂದನ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ವಿಧಾನಸೌಧದ ಮುಂದೆ ನಿರೀಕ್ಷೆಗಿಂತಲೂ 10 ಪಟ್ಟು ಜನ ಅಲ್ಲಿ ಸೇರಿದ್ರು. ಪೊಲೀಸರು ಬೇಡ ಅಂತ ಹೇಳಿದ್ರು. ಆದ್ರೂ ಕೂಡ ಸಿಎಂ ಅವರು ಅವರ ಮಕ್ಕಳು ಮೊಮ್ಮಕ್ಕಳ ಜೊತೆ ಸಂಭ್ರಮಾಚರಣೆಯಲ್ಲಿ ಬ್ಯುಸಿ ಇದ್ರು. ರಾಜ್ಯ ಸರ್ಕಾರ ಎಲ್ಲಿಯೂ ತನ್ನ ತಪ್ಪು ಅಂತ ಹೇಳ್ಕೊಡೋದಿಲ್ಲ. ಅಷ್ಟಿದ್ರೆ ಸುಮ್ಮನೆ ನೀವು ರಾಜೀನಾಮೆ ಕೊಡಿ ಅಷ್ಟೇ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಬಿವಿಪಿ ಕಾರ್ಯಕರ್ತ ಅಭಿನಂದನ್. ಒಂದು IPL ನ ಗೆದ್ದಿತ್ತು, ಆ ಕಾರಣದಿಂದ ಬೆಂಗಳೂರು ಪೂರ್ತಿ ಸಂಭ್ರಮಾಚರಣೆಯಲ್ಲಿ ಮುಳುಗಿ ಹೋಗಿ ಆ ದಿನ ಎಲ್ಲರೂ ನೆನ್ಪಿಟ್ಕೊಳ್ಬೇಕು ನಾವು ಜೀವನ ಪರ್ಯಂತ. ಅವತ್ತಿನ ದಿನ ನಮ್ದೊಂದು ಸುವರ್ಣ ಘಳಿಗೆ ಆಗಿರ್ಬೇಕಿತ್ತು. ಆದ್ರೆ ಅವತ್ತಿನ ದಿನ ಎಲ್ಲರೂ ನೆನ್ಪಿಟ್ಕೊಳ್ತೀವಿ, ಆದ್ರೆ ಅದು ಒಳ್ಳೆ ಕಾರಣಕ್ಕಲ್ಲ, ಅದೊಂಥರ ಒಂದು ಕರಾಳ ದಿನವಾಗಿ ಬೆಂಗಳೂರಿನ ಇತಿಹಾಸದಲ್ಲಿ ಉಳಿದೋಗುತ್ತೆ. ರಾಜ್ಯ ಸರ್ಕಾರ ಅವತ್ತಿನ ದಿನ ಬೆಂಗಳೂರು IPL ಟ್ರೋಫಿ ಗೆದ್ದಿತ್ತು, ಆ ಲೈನ್ ಲೈಟ್ ಅಲ್ಲಿ ತಾನ್ ಬರಬೇಕು ಅನ್ನೋ ಒಂದು ಕೆಟ್ಟ ಅಥವಾ ಏನಂದ್ರೆ ತನ್ನ ಸೆಲ್ಫಿಶ್ ಆಗಿರೋ ಐಡಿಯಾ ಇಂದ ಆ ಲೈನ್ ಲೈಟ್ ಅನ್ನು ತಾನು ಕಸಿದುಕೊಳ್ಬೇಕು ಅಂತ ಪ್ರೋಗ್ರಾಮ್ ಅನ್ನೆಲ್ಲ ಅರೇಂಜ್ ಮಾಡ್ಕೊಳ್ಳುತ್ತೆ. ವಿಧಾನಸೌಧ ಮುಂದೆ ಅವ್ರ ಫೆಸಿಲಿಟೇಷನ್ ಮಾಡೋದು ಆ ತರ ಎಲ್ಲ. ಇದರಲ್ಲಿ ಪೊಲೀಸ್ ಇಲಾಖೆ ಮುನ್ಸೂಚನೆ ಕೊಟ್ಟಿರುತ್ತೆ, ಇದು ಇಷ್ಟು ಬಹಳ ಜಾಸ್ತಿ ಕ್ರೌಡ್ ಬರುತ್ತೆ, ಮೇಂಟೈನ್ ಆಗಲ್ಲ, ಈ ತರ ಎಲ್ಲ ಮೊದಲೇನೆ ಹೇಳಿದ್ರು ಕೂಡ ರಾಜ್ಯ ಸರ್ಕಾರ ಅದನ್ನೆಲ್ಲ ನಿರ್ಲಕ್ಷಿಸಿ ತನ್ನ ಒಂದು ಬಿಟ್ಟಿ ಪ್ರಚಾರಕ್ಕೋಸ್ಕರ ಪ್ರೋಗ್ರಾಮ್ಗಳನ್ನೆಲ್ಲ ಅರೇಂಜ್ ಮಾಡುತ್ತೆ. ನಮ್ಮ ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳೆಲ್ಲ ಕಾರಣ ಏನ್ ಕೊಡ್ತಾರೋ ಅಂತಂದ್ರೆ, ನಾವು 20-35 ಸಾವಿರ ಜನ ಬರ್ತಾರೆ ಅಥವಾ 1 ಲಕ್ಷ ಜನ ಬರ್ತಾರೆ ಅಂತ ಆಲೋಚನೆ ಮಾಡ್ಕೊಂಡಿದ್ದೀವಿ. ಆದ್ರೆ ಯೋಚನೆ ಮಾಡಿ ನೀವು, ವಿಧಾನಸೌಧದ ಮುಂದೆ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಅಲ್ಲಿ 35 ಸಾವಿರ ಜನ ಇರ್ಲಿಲ್ಲ, ಅಲ್ಲಿ ಜಾಸ್ತಿ ಜನ ಇದ್ರು. ನಾವು ನಿರೀಕ್ಷೆಯ ಪಟ್ಟಿರೋಕ್ಕಿಂತ ಜಾಸ್ತಿ 10 ಪಟ್ಟು ಜಾಸ್ತಿ ಜನ ಇದ್ರಲ್ಲಿ. ಆದ್ರೂ ಕೂಡ ಸರ್ಕಾರ ಪ್ರೋಗ್ರಾಮ್ ನ ಕಂಟಿನ್ಯೂ ಮಾಡ್ಕೊಳ್ಳುತ್ತೆ. ಅದ್ರಲ್ಲಿ ಮುಂದೆ ಪ್ರೋಗ್ರಾಮ್ ಅಲ್ಲಿ ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳುತ್ತೆ, ತಮ್ಮ ಪ್ರಚಾರ ಮಾಡುತ್ತೆ. ಪೊಲೀಸರು ಬೇಡ ಅಂದಿದ್ರು ಕೂಡ ಪ್ರಚಾರ ಮಾಡ್ಕೊಂಡು ಮತ್ತೆ ಕಂಟಿನ್ಯೂ ಆಗುತ್ತೆ ಆ ಪ್ರೋಗ್ರಾಮ್. ಅಷ್ಟೆಲ್ಲ ಸಾವುಗಳಾದ್ರೂ ಚಿನ್ನಸ್ವಾಮಿ ಪ್ರೋಗ್ರಾಮ್ ನಿಂತ್ಕೊಳ್ಳಲ್ಲ. ಪ್ರತಿಭಟನೆ ಉದ್ದೇಶ ಇಷ್ಟೇ ಸರ್. ರಾಜ್ಯ ಸರ್ಕಾರ ಹೊಣೆಯನ್ನ ಇದೆಲ್ಲ ಮಾಡಿರೋ ಕಾರಣ ರಾಜ್ಯ ಸರ್ಕಾರ ಆಗಿದ್ರು ಕೂಡ ರಾಜ್ಯ ಸರ್ಕಾರ ನಂದು ತಪ್ಪು ಅಂತ ಎಲ್ಲೂ ಹೇಳಿಲ್ಲ, ಅಥವಾ ನೈತಿಕ ಹೊಣೆ ಕೂಡ ಇಲ್ಲ ಅದಕ್ಕೆ. ಅದನ್ನೆಲ್ಲ ಬಿಟ್ಟು ರಾಜ್ಯ ಸರ್ಕಾರ RCB ಟೀಮು, ಆ DNA ಎಂಟರ್ಟೈನ್ಮೆಂಟ್ಸ್, ಆಮೇಲೆ KCA ಇವ್ರನ್ನೆಲ್ಲ ಹೊಣೆ ಮಾಡ್ಕೊಂಡು ನಂಗಾದ್ರು ತಪ್ಪಿಲ್ಲ, ಪೊಲೀಸರು ತಪ್ಪು ಈ ತರ ಹೇಳುತ್ತೆ. ಅವ್ರು ಕಣ್ಮುಂದೆನೆ ಕಾಣ್ತಾ ಇರೋ ಒಂಥರ ಬಹಳ ನಿರ್ಲಕ್ಷ್ಯದಿಂದ ಹೇಳ್ತಾರೆ, ನಮ್ಗೆ ಗೊತ್ತಿರ್ಲಿಲ್ಲ, ನಾವು ನಿನ್ನೆನೆ ಹೇಳಿದ್ವಿ, ಈ ತರ ಎಲ್ಲ ಹೇಳ್ತಿರೋ ಅದೊಂಥರ ಬೇಜವಾಬ್ದಾರಿ ಉತ್ತರ. ಈ ತರ ನೀವು ಬೇಜವಾಬ್ದಾರಿ ಉತ್ತರ ಕೊಡ್ತಾ ಇದ್ರೆ ನಿಮ್ಮ ಹತ್ರ ಯಾವ್ದು ಜವಾಬ್ದಾರಿನೇ ಇಲ್ಲ ಅಂತಂದ್ರೆ ಇಳಿದ್ಬಿಡಿ ಕೆಳಗಡೆ. ಜವಾಬ್ದಾರಿ ಇದ್ದಿದ್ದಕ್ಕೆ ನಿಮ್ಮನ್ನ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಂತ ಮಾಡಿರೋದು. ನಿಮ್ಮಲ್ಲ ಹತ್ರ ಜವಾಬ್ದಾರಿ ಇಲ್ಲ ಅಂತಂದ್ರೆ ಇಳಿದ್ಬಿಡಿ ಸಾಕು. ಜವಾಬ್ದಾರಿ ನಿಮ್ಗೆ ಬೇಕಾದಷ್ಟು ಕಣ್ಮುಂದೆ ಕಾಣ್ತಾ ಇದೆ. ನಿಮ್ಗೆ 3 ಲಕ್ಷ ಜನ ಮುಂದೆ ವಿಧಾನಸೌಧದ ಮುಂದೆ ಇದ್ದಾರೆ, ಅದು ಪ್ರೈಮ್ ಲೊಕೇಶನ್, ಅದು ಅದ್ರ ಮುಂದೆ 3 ಲಕ್ಷ ಜನ ಇದ್ದಾರೆ ಅಂತಂದ್ರೆ ಅವಾಗಲೇ ನಾವು ಅನ್ಕೊಂಡಷ್ಟು ಆಗಿಲ್ಲ ಅಂತಂದ್ರೆ ಕ್ಯಾನ್ಸಲ್ ಮಾಡ್ಬೋದು. ಆದ್ರೂ ಸರ್ಕಾರ ಬಿಟ್ಟಿ ಪ್ರಚಾರಕ್ಕೋಸ್ಕರ ಕಂಟಿನ್ಯೂ ಮಾಡ್ಕೊಳ್ಳುತ್ತೆ. ಇಷ್ಟೆಲ್ಲ ಆಗಿದ್ರು ಕೂಡ ನೈತಿಕ ಹೊಣೆ ಇಟ್ಕೊಂಡು ನಾನು ತಪ್ಪಾಗಿದೆ ಅಂತ ಮುಂದೆ ಮೀಡಿಯಾ ಮುಂದೆ ಬಂದು ಕ್ಷಮೆ ಎದುರು ಕೇಳಲಿಲ್ಲ ಅವರು. ಒಂದು